ಸ್ನೇಹಿತರೆ, ನಿಮಗೆ ಗೊತ್ತಾ ಈ ಪ್ರಪಂಚದಲ್ಲಿ ಎಷ್ಟು ಜನ ಗ್ರೇಟ್ ಅಚೀವರ್ಸ್ ಇದ್ದಾರೋ, ತಮ್ಮ ಇಂಟೆನ್ಷನ್ ಗಳಿಂದ ರಿವ್ಯಾಲ್ಯೂಯೇಷನ್ ತಂದಿದ್ದಾರೋ, ಅವರೆಲ್ಲರಲ್ಲಿ ಒಂದು ವಿಷಯ ಕಾಮನ್ ಆಗಿತ್ತು. ಅದುವೇ ಎನರ್ಜಿ ಟ್ರಾನ್ಸ್ಮಿಟೇಷನ್. ಇದರಲ್ಲಿ ಸ್ವಾಮಿ ವಿವೇಕಾನಂದ್ರ ಆಗಿರ್ಬೋದು, ಅಬ್ರಹಾಂ ಲಿಂಕನ್ ಆಗಿರ್ಬೋದು, ಮೊಹಮ್ಮದ್ ಅಲಿ ಆಗಿರ್ಬೋದು, ಸ್ಟೀವ್ ಜಾಬ್ಸ್ ಆಗಿರ್ಬೋದು ಮತ್ತು ನಿಕೋಲಾ ಟೆಸ್ಲಾನು ಆಗಿರ್ಬೋದು. ದೇ ಬಿಕಾಮ್ ಗ್ರೇಟ್ ಬಿಕಾಸ್ ಆಫ್ ಎನರ್ಜಿ ಟ್ರಾನ್ಸ್ಮಿಟೇಷನ್. ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ನಲ್ಲಿ 13 ಪವರ್ಫುಲ್ ಪ್ರಿನ್ಸಿಪಲ್ ಗಳನ್ನ ಹೇಳಲಾಗಿದೆ. ಇದರಿಂದ ನೀವು ರಿಚ್ ಆಗೋದಷ್ಟೇ ಅಲ್ಲ, ನಿಮ್ಮ ಲೈಫ್ ನಲ್ಲಿ ನೀವು ಏನ್ ಬೇಕಾದ್ರೂ ಪಡ್ಕೋಬಹುದು, ನಿಮ್ಮ ಮೈಂಡ್ ಪವರ್ ನಿಂದ ಅಂತ ಹೇಳಲಾಗಿದೆ. ಮತ್ತು ಈ ಬುಕ್ ಯಾಕೆ ಇಷ್ಟೊಂದು ಪವರ್ಫುಲ್ ಅಂದ್ರೆ, ಈ ಬುಕ್ ಕೇವಲ 1 ಅಥವಾ 2 ವರ್ಷಗಳ ಶ್ರಮ ಅಲ್ಲ. ಈ ಬುಕ್ ನ ಆಥರ್ ಆದ ನೆಪೋಲಿಯನ್ ಹಿಲ್ ಅವರು ಈ ಬುಕ್ ನ ಬರೆಯೋದಕ್ಕೆ ಸುಮಾರು 50 ವರ್ಷಗಳನ್ನ ತಗೊಂಡಿದ್ದಾರೆ. ಮತ್ತು ಈ 50 ವರ್ಷ ಅನ್ನೋದು ಸಾಮಾನ್ಯ ಮಾತಲ್ಲ. ಇದರಲ್ಲಿ ಇವತ್ತಿನ ಮ್ಯಾಕ್ಸಿಮಮ್ ಜನರ ಜೀವನನೇ ಮುಗಿದೋಗುತ್ತೆ. ಇದರಿಂದ ನೀವು ಅಂದಾಜು ಮಾಡಬಹುದು ಈ ಬುಕ್ ಎಷ್ಟೊಂದು ಪವರ್ಫುಲ್ ಅಂತ. ಈ ಬುಕ್ ನ 13 ಪ್ರಿನ್ಸಿಪಲ್ ಗಳಲ್ಲಿ 10ನೇ ಪ್ರಿನ್ಸಿಪಲ್ ಇದೆ ಸೆಕ್ಸ್ ಟ್ರಾನ್ಸ್ಮಿಟೇಷನ್ ಬಗ್ಗೆ. ಈ ವಿಷಯದ ಬಗ್ಗೆನೇ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ನನಗೆ ಮೊದಲ ಬಾರಿಗೆ ಈ ಟಾಪಿಕ್ ಅನ್ನ ಕೇಳಿದಾಗ, ಅರೆ ಏನಿದು, ಸೆಕ್ಸ್ ಕೇವಲ ಫಿಸಿಕಲ್ ಅಲ್ವಾ ಅಂತ ಅನಿಸ್ತು. ಚಿಕ್ಕ ವಯಸ್ಸಿನಿಂದಲೂ ನಮಗೆ ಬರೀ ಇದನ್ನೇ ಹೇಳಿಕೊಂಡು ಬಂದಿದ್ದಾರೆ. ಈ ಸೆಕ್ಸ್ ಎನರ್ಜಿ ಅನ್ನೋದು ತುಂಬಾನೇ ಪವರ್ಫುಲ್ ಮತ್ತು ಇದು ಪೂರ್ತಿಯಾಗಿ ನಮ್ಮ ಬ್ರೈನ್ ಗೆ ಕನೆಕ್ಟ್ ಆಗಿದೆ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಇದರ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಹೇಳೋದಾಗ್ಲಿ ಒಂದು ರೀತಿಯ ಅಸಹ್ಯ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ನಮ್ಮ ಪೂರ್ವಜರಿಗೆ ಇದರ ಸಂಪೂರ್ಣ ಜ್ಞಾನ ಇತ್ತು. ಇದೇ ಕಾರಣದಿಂದಾಗಿ ನಮ್ಮ ಭಾರತ ಆಗಿನ ಕಾಲದಲ್ಲೇ ವಿಶ್ವಗುರು ಆಗಿತ್ತು. ಆದ್ರೆ ಈಗಿನ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದ ಪವರ್ ಆಫ್ ಸೆಕ್ಸ್ ಎನರ್ಜಿ. ಇದನ್ನ ತಿಳಿದುಕೊಳ್ಳೋದು ಈಗಿನ ಜನರೇಷನ್ ಗಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ನ ನೋಡ್ಕೊಂಡ್ ಬರೋಣ. ಈ ವಿಡಿಯೋದ ಉದ್ದೇಶ ಇದಲ್ಲ ನೀವು ಜೀವನ ಪೂರ್ತಿ ಸೆಕ್ಸ್ ಮಾಡಬೇಡಿ, ಮದುವೆ ಆಗ್ಬೇಡಿ ಅನ್ನೋದು. ಈ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ನಿಮ್ಮ ಗೋಲ್ ಅನ್ನ ಎಫೆಕ್ಟಿವ್ಲಿ ಅಚೀವ್ ಮಾಡೋದು, ಹೇಗೆ ನೀವು ನಿಮ್ಮ ಜೀವನನ ನೀವು ಅಂದುಕೊಂಡಂತೆ ಬದಲಿಸಬಹುದು ಅನ್ನೋದು ಈ ವಿಡಿಯೋದ ಉದ್ದೇಶ ಆಗಿದೆ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಇದನ್ನ ತಿಳ್ಕೊಂಬರೋಣ, ಏನಿದು ಎನರ್ಜಿ ಟ್ರಾನ್ಸ್ಮಿಟೇಷನ್. ನಮ್ಮ ದೇಹದಲ್ಲಿ ಒಟ್ಟಾರೆಯಾಗಿ 7 ಚಕ್ರಗಳಿವೆ. ಈ ಎಲ್ಲ ಚಕ್ರಗಳು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತವೆ. ಇವುಗಳಲ್ಲಿ ಮೊದಲನೇ ಚಕ್ರ ದೇಹದ ಮಧ್ಯದಲ್ಲಿ ಇರುತ್ತೆ, ಅದುವೇ ಮೂಲಾಧಾರ ಚಕ್ರ. ಈ ಚಕ್ರದ ಕೆಲಸ ಏನು ಅಂದ್ರೆ ನಮ್ಮನ್ನ ಕ್ರಿಯೇಟಿವ್ ಅನ್ನಾಗಿ ಮಾಡೋದು, ಫೋಕಸ್ಡ್ ಆಗಿ ಮಾಡೋದು, ಯಾವ್ದಾದ್ರು ಒಂದು ವಿಷಯವನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮನ್ನ ಅಗ್ರೆಸ್ ಮಾಡೋದು. ಈ ಚಕ್ರ ಎಷ್ಟು ಸ್ಥಿರವಾಗಿರುತ್ತೋ, ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿರ್ತೀವಿ, ಫೋಕಸ್ಡ್ ಆಗಿರ್ತೀವಿ ಮತ್ತು ನಮ್ಮ ಗೋಲ್ ನ ಪೂರ್ತಿ ಮಾಡೋದಕ್ಕೆ ಮೋಟಿವೇಟೆಡ್ ಆಗಿರ್ತೀವಿ. ಆದ್ರೆ ಯಾವಾಗ ನೀವು ಮಾಸ್ಟರ್ಬೇಷನ್ ಮಾಡ್ತಿರೋ, ಪೋರ್ನ್ ನೋಡ್ತಿರೋ, ನೀವು ಹೇಗೆ ಸೆಕ್ಸುವಲ್ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಿರೋ, ಆಗ ಈ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗತ್ತೆ. ಆ ಸಮಯದಲ್ಲಿ ನಮ್ಮ ಹತ್ರ ಯಾವುದೇ ಎನರ್ಜಿ ಇರೋದಿಲ್ಲ. ಇದರಿಂದಾನೇ ನೀವು ಯಾವಾಗ ಮಾಸ್ಟರ್ಬೇಷನ್ ಮಾಡ್ತಿರೋ ಮತ್ತು ಯಾವುದೇ ರೀತಿಯ ಸೆಕ್ಸುವಲ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸ್ತಿರೋ, ಆಗ ನೀವು ದಿನಪೂರ್ತಿ ಡಿಮೋಟಿವೇಟ್ ಆಗಿರ್ತೀರಾ, ಫೋಕಸ್ಡ್ ಆಗಿ ಇರೋದಿಲ್ಲ, ಲೋ ಎನರ್ಜಿ ಫೀಲ್ ಮಾಡ್ತೀರಾ. ಈ ಸಮಯದಲ್ಲಿ ನಿಮಗೆ ನಿಮ್ಮ ಗೋಲ್ ನ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮೂಲ ಕಾರಣನೇ ನಿಮ್ಮ ಮೂಲಾಧಾರ ಚಕ್ರದ ಇಂಬ್ಯಾಲೆನ್ಸ್. ಇದು ಎಷ್ಟು ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ನಾವು ಪ್ರೊಡಕ್ಟಿವ್ ಆಗಿರ್ತೀವಿ. ಆದ್ರೆ ಇದನ್ನ ಸ್ಥಿರವಾಗಿಡೋದು, ಸ್ಟ್ರಾಂಗ್ ಆಗಿಡೋದು ಅಂದ್ರೆ ಅದುವೇ ಎನರ್ಜಿ ಟ್ರಾನ್ಸ್ಮಿಟೇಷನ್. ವಾಟ್ ಈಸ್ ದ ಎನರ್ಜಿ ಟ್ರಾನ್ಸ್ಮಿಟೇಷನ್? ನೋಡಿ, ಟ್ರಾನ್ಸ್ಮಿಟೇಷನ್ ನ ನೇರವಾದ ಅರ್ಥನೇ ಟ್ರಾನ್ಸ್ಫರ್ ಮಾಡೋದು. ಒಂದು ಎಲಿಮೆಂಟ್ ಅಥವಾ ಎನರ್ಜಿಯನ್ನ ಇನ್ನೊಂದು ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡೋದು. ನೀವು ಲೈಫ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಿಮ್ಮ ಒಳಗಿರೋ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡ್ಬೇಕಿರುತ್ತೆ. ನಿಮ್ಮ ಕನಸನ್ನ ನನಸು ಮಾಡೋದಕ್ಕೆ, ನಿಮ್ಮ ಗೋಲ್ ನ ಪೂರ್ತಿ ಮಾಡೋದಕ್ಕೆ ಮತ್ತು ಏನಾದ್ರೂ ಒಂದು ಮೀನಿಂಗ್ ಫುಲ್ ಆಗಿರೋದನ್ನ ಮಾಡೋದಕ್ಕೆ. ಆದ್ರೆ ನಿಮಗ್ ಗೊತ್ತಾ, ಮ್ಯಾಕ್ಸಿಮಮ್ ಜನರು ಈ ಟ್ರಾನ್ಸ್ಮಿಟೇಷನ್ ನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬ್ರಹ್ಮಚರ್ಯದಲ್ಲಿ ನೋ ಮಾಸ್ಟರ್ಬೇಷನ್, ನೋ ಫ್ಯಾಪ್, ನೋ ಪರ್ನ್ ಈ ವಿಷಯಗಳನ್ನ ಫಾಲೋ ಅಂತೂ ಮಾಡ್ತಾರೆ. ಎಲ್ಲಿವರೆಗೆ ಅಂದ್ರೆ 1 ತಿಂಗಳು, 2 ತಿಂಗಳು ಅಥವಾ 3 ತಿಂಗಳು, ಇದಕ್ಕಿಂತ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ. ಮತ್ತೆ ಅವರು ತಮ್ಮ ಹಳೆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಯಾಕೆ ಹೀಗೆ? ನೋಡಿ, ಸೆಕ್ಸ್ ಎನರ್ಜಿ ಅನ್ನೋದು ಇಂತಹ ಎನರ್ಜಿ ಅಲ್ಲ ಅದನ್ನ ನೀವು ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋದಕ್ಕೆ. ಈ ಇಂಟರ್ನೆಟ್ ನಲ್ಲಿ ಸಾಕಷ್ಟು ಹೇಳ್ತಾರೆ ನೋ ಫ್ಯಾಪ್, ನೋ ಮಾಸ್ಟರ್ಬೇಷನ್ ಅಂತ. ಈ ಚಾಲೆಂಜ್ ಅನ್ನ ನೀವು ಫಾಲೋ ಏನೋ ಮಾಡ್ತೀರಾ ಮತ್ತು ನಿಮ್ಮ ಎನರ್ಜಿಯನ್ನ ತಡೆದು ಕೂಡ ನಿಲ್ಲಿಸ್ತೀರಾ. ಆದ್ರೆ ನಂತರ ಈ ಎನರ್ಜಿಯನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಿರುತ್ತೆ. ಯಾಕಂದ್ರೆ ಈ ಎನರ್ಜಿ ಯಾವಾಗ್ಲೂ ಫ್ಲೋ ಆಗ್ತಾನೆ ಇರುತ್ತೆ. ಇದನ್ನ ನೀವು ನಿಲ್ಸೋಕ್ ಆಗೋದಿಲ್ಲ. ನೀವು ಅನ್ಕೊಂಡಿರ್ಬೋದು ಈ ಎನರ್ಜಿಯನ್ನ ನಾನು ಸ್ಟೋರ್ ಮಾಡ್ತೀನಿ ಮತ್ತು ನಂತರ ನಾನು ಮಹಾನ್ ವ್ಯಕ್ತಿ ಆಗ್ತೀನಿ ಅಂತ. ಆದ್ರೆ ಅದು ಹಾಗೆ ಅಲ್ಲ. ಈ ಎನರ್ಜಿ ಯಾವಾಗ್ಲೂ ಫ್ಲೋ ಆಗ್ತಾನೆ ಇರುತ್ತೆ. ಇದಕ್ಕೆ ನೀವು ರೀಪ್ಲೇಸ್ಮೆಂಟ್ ಹುಡುಕ್ಲಿಲ್ಲ ಅಂದ್ರೆ, ನೀವು ಇದನ್ನ ಟ್ರಾನ್ಸ್ಮಿಟೇಷನ್ ಮಾಡೋದನ್ನ ಕಲಿಲಿಲ್ಲ ಅಂದ್ರೆ ಸ್ವಲ್ಪ ದಿನಗಳವರೆಗೆ ನೀವು ಇದನ್ನ ತಡೆದು ನಿಲ್ಲಿಸ್ತೀರಾ. ನಂತರ ಸ್ವಲ್ಪ ದಿನಗಳಾಗಿಂದ ನಿಮ್ಮಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ನೀವು ಮಾಸ್ಟರ್ಬೇಷನ್ ಮತ್ತು ಸೆಕ್ಸುವಲ್ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತೀರಾ. ಒಂದ್ ವೇಳೆ ನೀವೇನಾದ್ರೂ ಈ ಎಲ್ಲಾ ವಿಷಯಗಳನ್ನ ಕಂಟ್ರೋಲ್ ಮಾಡಿದ್ರು ಕೂಡ ನೈಟ್ ಫಾಲ್ ಅನ್ನೋ ಹೆಸರನ್ನಂತೂ ಕೇಳೇ ಇರ್ತೀರಾ. ಯಾಕಂದ್ರೆ ಈ ಎನರ್ಜಿ ನಿಮಗಿಂತ ಪವರ್ಫುಲ್ ಆಗಿರುತ್ತೆ. ನೀವು ಇದರ ಫ್ಲೋ ನ ನಿಲ್ಸೋಕಾಗಲ್ಲ. ಇದರ ರಿಲೇಟೆಡ್ ಆಗಿ ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ನಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ನದಿಗೆ ಅಣೆಕಟ್ಟನ್ನು ಹಾಕಬಹುದು ಮತ್ತು ಅದರ ನೀರನ್ನ ಸ್ವಲ್ಪ ಸಮಯದವರೆಗೆ ನಿಯಂತ್ರಿಸಬಹುದು. ಆದ್ರೆ ಅಂತಿಮವಾಗಿ ಆ ನೀರು ಔಟ್ಲೆಟ್ ಅನ್ನ ಒತ್ತಾಯ ಮಾಡುತ್ತೆ. ಈ ಎನರ್ಜಿಯ ವಿಷಯದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ನೀವು ಈ ಭಾವನೆಗಳನ್ನ
ಅನ್ನ ಸ್ವಲ್ಪ ಸಮಯದವರೆಗೆ ನಿಯಂತ್ರಿಸಬಹುದು, ನಿಮ್ಮ ಎನರ್ಜಿಯನ್ನ ತಡೆದು ನಿಲ್ಲಿಸಬಹುದು, ಆದ್ರೆ ಅದು ಫ್ಲೋ ಆಗ್ತಾನೆ ಇರುತ್ತೆ. ಇದನ್ನ ನೀವು ಬೇರೆ ಜಾಗದಲ್ಲಿ ಟ್ರಾನ್ಸ್ಮಿಟೇಷನ್ ಮಾಡದೇ ಇದ್ರೆ ಅದು ಅವಶ್ಯವಾಗಿ ತನ್ನ ಔಟ್ಲೆಟ್ ಅನ್ನ ಹುಡುಕಿಕೊಳ್ಳುತ್ತೆ. ಹೀಗಾಗಿ ಇದರ ಫ್ಲೋ ನಂತೂ ನೀವು ನಿಲ್ಸಕ್ಕಾಗಲ್ಲ. ಆದ್ರೆ ನೀವು ಇದನ್ನ ಮೇಂಟೈನ್ ಮಾಡೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ, ಈ ಎನರ್ಜಿಯನ್ನ ಬೇರೆ ಕಡೆ ಟ್ರಾನ್ಸ್ಮಿಟೇಷನ್ ಮಾಡೋದನ್ನ ನೀವು ಕಲಿಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ನೀವು ಲೆಸ್ ವಿಷಯಗಳಿಗೆ ವಾಲ್ತೀರಾ ಮತ್ತು ನಿಮ್ಮ ಎನರ್ಜಿ ಹೊರಗೆ ಹೋಗೋದಕ್ಕೆ ತನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತೆ. ಆದ್ದರಿಂದ ಸೆಕ್ಸ್ ಟ್ರಾನ್ಸ್ಮಿಟೇಷನ್ ಇಸ್ ಮಸ್ಟ್ ನೀಡ್ ಫಾರ್ ಯೂಸ್. ಇಟ್ ಈಸ್ ದ ಓನ್ಲಿ ಆಪ್ಷನ್. ಹಾಗಾದ್ರೆ ಈ ಎನರ್ಜಿಯನ್ನ ಟ್ರಾನ್ಸ್ಮಿಟೇಷನ್ ಮಾಡೋದು ಹೇಗೆ, ಅದನ್ನ ಮಾಡಿದ ನಂತರ ನಮ್ಮ ದೇಹದಲ್ಲಿ ಏನಾಗುತ್ತೆ ಮತ್ತು ಈ ಸಾಧನೆಯನ್ನ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ಯಾರು ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕಿದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ವಿಡಿಯೋಗೆ 1000 ಲೈಕ್ ಅಂತೂ ಕೊಡ್ತೀರಾ ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.